ಹರೇ ಶ್ರೀನಿವಾಸ. ಮಂಕುತಿಮ್ಮನ ಕಗ್ಗದ ಎರಡನೆಯ ತಾತ್ಪರ್ಯ. ಜೀವ ಜಡರೂಪ ಪ್ರಪಂಚನಾದುವುದೋ ಆವರಿಸಿಕೊಂಡು ಮೊಳೆ ನೆರೆದು ವಿಹುದಂತೆ ಭಾವಕೊಳಪಡದಂತೆ ಅಳತೆಗಳ ಒಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಜೀವ ಜಡರೂಪ ಪ್ರಪಂಚವನ್ನು ಅದಾವುದೋ ಆವರಿಸಿಕೊಂಡು ಒಳನೆರೆದು ಇರುವಂತೆ, ಭಾವಕ್ಕೆ ಒಳಪಡದಂತೆ ಅಳತೆಗೆ ಅಳಪಡದಂತೆ ಆ ವಿಶೇಷಕ್ಕೆ ಮಣಿಯೋ ಎಂದು DVGಯವರು ಮಂಕುತಿಮ್ಮನ ಕಗ್ಗದಲ್ಲಿ ಅತ್ಯಂತ ಸುಂದರವಾಗಿ ವಿವರಿಸಿದ್ದಾರೆ. ಈ ಪ್ರಪಂಚದಲ್ಲಿ ಇರುವುದು ಎರಡೇ, ಒಂದು ಜಡ ಹಾಗೂ ಜೀವ. ಜಡವೆಂದರೆ ಚೇತನವಿಲ್ಲದ್ದು, ಜೀವವೆಂದರೆ ಚೇತನ. ಇವೆರಡರ ಸಮ್ಮಿಲನವೇ ಜಗದಾಕಾರ. ಇವೆರಡರಲ್ಲೂ ತುಂಬಿಕೊಂಡಿರುವಂಥ ಭಾವದಿಂದ ಊಹಿಸಲು ಸಾಧ್ಯವಾಗದ, ಅಳತೆಗೂ ಮೀರಿದ ವ್ಯಾಪಕತೆ ಹೊಂದಿದೆ. ಈಗ ಈ ಪರಮಾತ್ಮನಿಗೆ ಊಹಿಸಲು ಸಾಧ್ಯವಾದಂತಹ ಆ ಆವರಣದಲ್ಲಿ ಇಟ್ಟಿದ್ದಾರೆ ನಮ್ಮನ್ನು ಎಂದು ಆ ಪರಮಾತ್ಮನಿಗೆ ನಮೋ ನಮೋ, ಮಣಿಸು, ನಮಸ್ಕರಿಸು ಎಂದು DVGಯವರು ಹೇಳುತ್ತಿದ್ದಾರೆ. ಯತಸ್ಸರ್ವಾಣಿ ಭೂತಾನಿ ಭವಂತ್ಯಾದಿ ಯುಗಾಗಮೆ ಯಸ್ಮಿನ್ ಪ್ರಳಯಾಂ ಯಾಂತಿ ಪುನರೇವ ಯುಗಕ್ಷಯೇ ಎಂದು ಯುಧಿಷ್ಠರು ಕೇಳುವಾಗ 5 ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಪರಮಾತ್ಮ ಸ್ವರೂಪವನ್ನು ವಿವರಿಸುವಾಗ ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹರು ಹೇಳುತ್ತಾರೆ. ಎಂದರೆ ಯುಗದ ಆದಿಯಲ್ಲಿ ಯಾರಿಂದ ಎಲ್ಲವೂ ಪ್ರಕಟಗೊಳ್ಳುತ್ತದೆಯೋ ಅಥವಾ ಯುಗದ ಅಂತ್ಯದಲ್ಲಿ ಯಾರಲ್ಲಿ ಎಲ್ಲವೂ ವಿಲೀನವಾಗುತ್ತದೋ ಅದೇ ಪರಮಾತ್ಮ ಎಂದು ಹೇಳಿದ್ದಾರೆ. ಹಾಗೆ DVGಯವರು ಹೇಳುತ್ತಿದ್ದಾರೆ, ಈ ಪರಮಾತ್ಮ ಎನ್ನುವುದು ಜಡ ಅಥವಾ ಜೀವ ಪರಸ್ಪರ ಸಂಬಂಧವನ್ನು ಕುರಿತು ಹೇರಳವಾದ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಇದು ಮುಖ್ಯವಾದಂತಹ ಅಸಾಧ್ಯವಾದ ಪ್ರಶ್ನೆ. ಅದು ಅನುಭವ ವೇದ್ಯ. ಅನ್ನಮಾಚಾರ್ಯರು ಅದರಿಂದಲೂ ಪುಟ್ಟಿ, ಅದರಿಂದಲೋ ಚೇರಿ, ಅದರಿಂದ ರೂಪಮಲು ಆಟುತಾನೈ ಎಂದು ಹೇಳುತ್ತಾರೆ. ಅಂದರೆ ರೂಪಮಲು ಆಟುತಾನೈ ಎಂದರೆ ಎಲ್ಲರಲ್ಲೂ ಹುಟ್ಟು ಸಾವು ಎಲ್ಲರಲ್ಲೂ ಸೇರಿ ಎಲ್ಲ ರೂಪದಲ್ಲಿಯೂ ಇರುತ್ತದೆ. ಹಾಗೆ ಹುಟ್ಟು ಎಲ್ಲರಲ್ಲೂ ಸೇರಿ ಎಲ್ಲ ರೂಪವು ತಾನೇ ಆಗಿ ಎಂದು ಆ ಪರಮಾತ್ಮನನ್ನು ವರ್ಣಿಸುತ್ತಾರೆ. ಇಲ್ಲಿ ನಮಗೆ ಆ ಪರಮ ಪುರುಷನು ತಾನೇ ಇಡೀ ಜಗತ್ತು ಮತ್ತು ಅದರಲ್ಲಿರುವ ಸಕಲವೂ ಆಗಿ ತಾನೇ ಪ್ರಕಟಗೊಂಡಿದ್ದಾನೆ ಎಂದು ಇದರ ಅರ್ಥ ಬರುತ್ತದೆ. ಹಾಗೆ DVGಯವರು ಹೇಳುತ್ತಾರೆ, ಇರಲಿ, ನಾವು ಸಹ ಇದನ್ನು ನಮ್ಮ ಮತಿಯ ಮಿತಿಯಲ್ಲಿ ವಿಚಾರದ ಹೊರಗೆ ಹಚ್ಚಿ ನಮ್ಮ ವಿಚಾರದ ಪರದಿಯನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನ ಮಾಡಬೇಕು. ಆದರೆ ಎಂತೆಂಥ ಮಹಾಮನ್ವಿತರಿಗೂ ಸಹ ಊಹಿಸಲು, ಅಳೆಯಲು, ತಿಳಿಯಲು ಕಷ್ಟ ಸಾಧ್ಯ. ಈ ಪರಮಾತ್ಮ ಸ್ವರೂಪವು ಎಷ್ಟು ವಿಚಿತ್ರ ಎಂದರೆ ಅದನ್ನು ತಾಳೆ ಹಾಕಲಾಗಲಿ, ಅಳತೆ ಮಾಡಲಾಗಲಿ, ಜಡ ಅಥವಾ ಜೀವ ಎನ್ನುವಾಗಲಿ ನಾವು ಅದನ್ನು ತಾಳೆ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ DVGಯವರು ಅದಕ್ಕೆ ನಮಿಸು, ನಮಸ್ಕರಿಸು, ಆದರಿಸು ಎಂದು ಆದೇಶ ಕೊಟ್ಟಿದ್ದಾರೆ. ಹಾಗೆ ಒಂದು ಸಣ್ಣದಾದ ಕಥೆಯನ್ನು ಹೇಳಲು ಇಚ್ಛಿಸುತ್ತಿದ್ದೇನೆ. ಅಂದು ರಜಾ ದಿನ ರಾಜು ತನ್ನ ಹಿತ್ತಲಲ್ಲಿ ಅಮ್ಮನನ್ನು ಕೆಳದೊಯ್ದು ಕೇಳುವ ಪ್ರಶ್ನೆ ಹೇಳುತ್ತಾನೆ. ಅಮ್ಮ, ನೀನು ಹಾಕಿದ ಬೀಜ ಎಷ್ಟು ಎತ್ತರವಾಗಿ ಬೆಳೆದಿದೆಯಲ್ಲಮ್ಮ ಎಂದು ಕೇಳಿದಾಗ ರಾಜು ಅಮ್ಮ ಹೇಳುತ್ತಾರೆ, ಹೌದಪ್ಪ, ನಾನು ಹಾಕಿದ ಬೀಜವು ತುಂಬ ಎತ್ತರವಾಗಿ ಬೆಳೆದಿದೆಯಪ್ಪ ಎಂದು ಹೇಳುತ್ತಾರೆ. ಆಗ ಅಮ್ಮ, ಅದು ನೋಡು, ಆಗ ಅವತ್ತು ಸಣ್ಣದಾದಂತಹ ಚಿಗುರು ಹೊಡೆದಂತಹ ಬೀಜ ಈಗ ಎತ್ತರವಾಗಿ ಬೆಳೆದಿದೆಯಲ್ಲಮ್ಮ ಎಂದು ಮರುಪ್ರಶ್ನೆ ಹಾಕುತ್ತಾ ಅಮ್ಮನನ್ನು ಕೇಳುತ್ತಾಳೆ. ಆಗ ಅಮ್ಮ, ಹೌದಪ್ಪ, ನೀನು ಮಗುವಾಗಿ ಈಗ ಆಹಾರವನ್ನು ಹಾಕುತ್ತಾ ಚೆನ್ನಾಗಿ ಊಟ ಮಾಡುತ್ತಾ ಬೆಳೆದು ನಿಂತಿದೆಯಲ್ಲವಾ, ಹಾಗೆ ನಾನು ಆ ಬೀಜಗಳಿಗೆ ಆಹಾರ, ನೀರು, ಗೊಬ್ಬರ ಹಾಕಿದಾಗ ಅಲ್ಲೂ ಬಲು ಎತ್ತರಕ್ಕೆ ಮೇಲೆ ಬಂದಿದೆ ಎಂದು ಅಮ್ಮ ಹೇಳುತ್ತಾಳೆ.
ಆಗ ರಾಜು ಹೇಳುತ್ತಾನೆ, ಹೌದಮ್ಮ, ಹಾಗೆಯೇ. ಹಾಗಾದರೆ ನೀನು ತುಂಬ ಬೀಜ ಹಾಕಿದ್ದೆ ಅಲ್ಲ, ಅದರಲ್ಲಿ ಯಾಕೆ 1-2 ಗಿಡ ಮಾತ್ರ ಬಂದಿದೆಯಲ್ಲ? ಅಷ್ಟೊಂದು ಬೀಜಗಳು ಹಾಕಿದ್ದೆ ಅಲ್ವಾ ನೀನು, ಯಾಕೆ ಬರಲಿಲ್ಲ ಅದು ಅಂತ ಕೇಳಿದಾಗ ಅಮ್ಮ ಹೇಳ್ತಾಳೆ, ಕೆಲವೊಂದು ಬೀಜ ತುಂಬ ಚೆನ್ನಾಗಿರಲ್ಲ, ಅಷ್ಟು ಫಲವತ್ತಕಾರಿಯಾಗಿಲ್ಲ, ಆದರೂ ಕೆಲವೊಂದು ಬೀಜ ಬಂದಿದೆ ಅಷ್ಟೇ ಎಂದು ಹೇಳುತ್ತಾರೆ. ಆಗ ಅಮ್ಮ ಹೇಳುತ್ತಾಳೆ, ಕೆಲವೊಂದು ಪ್ರಕೃತಿಯ ನಿಯಮ ಕಂದ, ಅದು ಕೆಲವೊಂದು ಬರುತ್ತದೆ, ಕೆಲವೊಂದು ಬರುವುದಿಲ್ಲ, ಕೆಲವೊಂದು ಪೊಳ್ಳು ಬೀಜಗಳು ಎಂದು ಹೇಳುತ್ತಾನೆ. ಅಮ್ಮ, ಪೊಳ್ಳು ಮತ್ತು ಗಟ್ಟಿ ಎನ್ನುವುದು ಏನಮ್ಮ? ಅದು ಫಲವತ್ತತೆ ಎಂದು ಹೇಳುತ್ತೀಯ, ಪೊಳ್ಳು ಎಂದುತ್ತೀಯ, ಗಟ್ಟಿ ಎಂದು ಹೇಳುತ್ತೀಯ, ಏನಮ್ಮ ವ್ಯತ್ಯಾಸ ಎಂದು ರಾಜು ಕೇಳಿದಾಗ ಅಮ್ಮನಿಗೆ, ಹೌದಪ್ಪ, ಪೊಳ್ಳು ಎಂದರೆ ಫಲವತ್ತತೆ, ಎಂದರೆ ಆ ಬೀಜ ಬರಲು ಅಸಾಧ್ಯವಾದದ್ದು, ಅಂದರೆ ಉತ್ತಮವಾದಂಥ ಬೀಜ ಅಲ್ಲ ಅಂತ ಹೇಳ್ತಾರೆ ರಾಜುಗೆ. ಆಗ ಅಮ್ಮ ಹೇಳ್ತಾಳೆ, ಹೌದಪ್ಪ, ಇದು ಎಲ್ಲ ಪ್ರಕೃತಿಯ ನಿಯಮ ಎಂದು ಅಮ್ಮ ಹೇಳ್ತಾಳೆ ರಾಜುಗೆ. ಹೌದಮ್ಮ, ಎಲ್ಲ ನೀನು ಪ್ರಕೃತಿ ಪ್ರಕೃತಿ ಎಂದು ಹೇಳ್ತೀಯಲ್ಲ, ಹಾಗಾದರೆ ಪ್ರಕೃತಿ ನಿಯಮ ಎಂದರೆ ಏನಮ್ಮ ಅಂತ ಕೇಳುತ್ತಾನೆ. ಆ ಪ್ರಕೃತಿಯ ನಿಯಮ ನಮ್ಮ ಕೈಯಲ್ಲಿಲ್ಲ, ಆ ದೇವರ ನಿಯಮ ಎಂದು ಹೇಳುತ್ತಾರೆ. ಆಗ ಅಮ್ಮ, ಹಾಗಾದರೆ ಮಳೆ ಹೇಗೆ ಬರುತ್ತದೆ ಅಮ್ಮ ಎಂದು ಕೇಳುತ್ತಾನೆ ರಾಜು. ಆಗ ಅಮ್ಮ ಹೇಳುತ್ತಾಳೆ, ನೀರು ಆವಿಯಾಗಿ ಮೋಡವಾಗಿ ಮಳೆ ಬರುತ್ತದೆ ಎಂದು ಅಮ್ಮ ಹೇಳುತ್ತಾಳೆ. ಆಗ ರಾಜು, ಯಾಕಮ್ಮ ಈ ರೀತಿಯಾಗಿ ಆಗುತ್ತದೆ ಎಂದಾಗ ಅಮ್ಮ ಹೇಳುತ್ತಾಳೆ, ಇದು ಸಹ ಪ್ರಕೃತಿಯ ನಿಯಮ ಎಂದು ಮತ್ತೆ ರಾಜು ಸಹ ಒಪ್ಪಿಕೊಳ್ಳುತ್ತಾನೆ. ಪ್ರಕೃತಿಯ ನಿಯಮ ಎಂದರೆ ಆ ದೇವರೇ ಸೃಷ್ಟಿಸಿರುವುದು, ಅದು ನಮ್ಮ ಕೈಯಲ್ಲಾಗಲಿ, ಅಪ್ಪನ ಕೈಯಲ್ಲಾಗಲಿ, ಅಜ್ಜಿ ಕೈಯಲ್ಲಾಗಲಿ, ಅಜ್ಜನ ಕೈಯಲ್ಲಿ ಬರುವುದಲ್ಲಪ್ಪ. ಇದು ದೇವರು ಏಕೆ, ಹೇಗೆ, ಯಾವಾಗ ಮಾಡಬೇಕು ಎಂಬುದು ದೇವರ ಇಚ್ಛೆ ಎಂಬುದನ್ನು ಈ ಕಥೆಯ ರೂಪದಲ್ಲಿ ಹೇಳುತ್ತಾ ಇದನ್ನು ಮುಗಿಸುತ್ತಿದ್ದೇನೆ. ಹರೇ ಶ್ರೀನಿವಾಸ.